ಎಲ್ಲರಿಗೂ ನಮಸ್ಕಾರ ಗುರುವೆ, ನಾನು ನಿಮ್ಮ ಪ್ರಜ್ವಲ್. ನೀವು ನೋಡ್ತಾರ ಪ್ರಜ್ವಲ್ ರಿಯಾಕ್ಟ್ಸ್. ಆಲ್ಬಮ್ ಸಾಂಗ್ ಕಡೆಯಿಂದ ನಾನಿವತ್ತು ಬಂದಿರೋದು ಮೂರನೇ ಸಾಂಗ್ ರಿಯಾಕ್ಷನ್ ಮಾಡಕ್ ಬಂದೀನಿ. ಮುತ್ತ ಮಜಾಯಿ ಅಂತ ಕರೆಕ್ಟ್ ಆಗಿ ಸ್ಪೆಲ್ ಮಾಡಿದೀನಿ ಇಲ್ಲ ಗೊತ್ತಿಲ್ಲ. ಸೊ ಕನ್ನಡದಲ್ಲಿ ರಿಯಾಕ್ಷನ್ ಮಾಡಕ್ ಬಂದಿದ್ದೀನಿ. ನಾನ್ ತುಂಬಾ ಎಕ್ಸೈಟ್ ಆಗಿರೋದು ಏನಪ್ಪಾ ಅಂತಂದ್ರೆ, ಸ್ಟಾರ್ಟಿಂಗ್ 2 ಸಾಂಗು ತುಂಬಾ ನೆಕ್ಸ್ಟ್ ಲೆವೆಲ್ಗೆ ವೈರಲ್ ಕೂಡ ಆಗಿದೆ, ಟ್ರೆಂಡ್ ಕೂಡ ಆಗಿದೆ, ನೆಕ್ಸ್ಟ್ ಲೆವೆಲ್ಗೆ ರೀಚ್ ಕೂಡ ತಗೊಂಡಿದೆ, ದೊಡ್ಡ ಮಟ್ಟದಲ್ಲಿ ಹೆಸರು ಕೂಡ ಮಾಡ್ತಿದೆ. ಸೊ ನಾನು ಈ ಮೂರನೇ ಸಾಂಗ್ ರಿಯಾಕ್ಷನ್ ಮಾಡಕ್ ಬಂದಿದ್ದೀನಿ. ಆಗ್ಲೇ ತುಂಬಾ ಎಲ್ಲಾ ಕಡೆ ವೈರಲ್ ಆಗ್ತಿದೆ. ಸೊ ಸಾಂಗು ನಾನೇ ಲೇಟ್ ಆಯ್ತು ಅಂತ ಅನ್ಕೊಂಡಿದೀನಿ, ಸಾರಿ ಅಂತ ಕೇಳ್ಕೊಂತ, ಯಾರ್ಯಾರು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಕನ್ನಡಿಗರ ಸಪೋರ್ಟ್ ಇದ್ದೇ ಇರುತ್ತೆ ಅಂತ ಅನ್ಕೊಂಡಿದೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಕನ್ನಡಿಗ ಅಂತರಲೇ ಸ್ಟಾರ್ಟ್. ಮುತ್ತ ಮಾಡಿ ಹಿಂಗ ಕೊಟ್ಟಿತ್ತೀರಾ ಮುಲ್ಲೆಗಿರವುಗಳು ಪತ್ತೇರಿಯಾದೋ ಜಾನು ರಮ್ಮರೋ ದಮ್ ದಮ್ ಹಿಂಗು ಉಂದನ್ ಕೈயில் ಸೋರ್ಗಂ பொல்லாயிரவோ சொல்லாயிரவோ இல்லா ஒருவனை வேண்டி எங்கும் உசிரோ கண்ணாளா என்னாளா பெண்ணாளா இன்னும் வரும் எந்தன் கதை, இன்னும் வரும் எந்தன் கதை, இன்னும் வரும் எந்தன் கதை, இன்னும் வரும் எந்தன் கதை. காலை கனவினில் காதல் கொண்டேன், கண் விழித்தேன் அவன் காணவில்லை, கண் விழித்தேன் அவன் காணவில்லை, கண் விழித்தேன் அவன் காணவில்லை. என்னோடு உன்னை ஒன்றாக்கும் வரை என்ன செய்தும் வலி தீரவில்லை. கண்ணான கண்ணே என் கண்ணாளா, என் மன காதலை கண்டாயா, கருமை கொண்ட கண்ணோக்கி பொய் சொல்லி நின்றாயா, போதும் போதும் என சென்றாயா. முத்தமழை இங்கு கொட்டித் தீராதோ, ವಾಯ್ಸ್ முல்லை இரவுகள் பத்தி எரியாதோ, ஜானும் ரம்மரோ தம் தம் இங்கு உந்தன் கையில் சோர்க்கம். நான் காதலி காதலன் நீ, வேறு எல்லாம் வெறும் வேஷம் என்பேன், வேஷம் என்பேன், வெறும் வேஷம் என்பேன். காலம் யாவும் நீதானே, அந்த காலன் வந்தால் வெல்வேனே. இன்னும் ஒரு முறை எந்தன் கதை சொல்லவா, காதில் விழும் வரைக்கும் பாடவா. ஜானு ரம்மரோ தம் தம் இங்கு உந்தன் கையில் சோர்க்கம். பொல்லாயிரவோ சொல்லாவுரவோ இல்லா ஒருவனை வேண்டி எங்கும் உசிரோ. கண்ணாளா என்னாளா பெண்ணாளா இன்னும் வரும் எந்தன் கதை, இன்னும் வரும் எந்தன் கதை, இன்னும் வரும் எந்தன் கதை, இன்னும் வரும் எந்தன் கதை. ಹಾ, ಲಿಟ್ರಲಿ ಈ ಸಾಂಗು ಈ ತರ ಬರುತ್ತೆ ಅಂತ ಲಿಟ್ರಲಿ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಲೋ ಪ್ಯಾಥೋದಲ್ಲಿ
ಅದು ಎಷ್ಟು ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ಕೊಂಡು ಆಡಿದ್ದಾರೆ ಅಂದ್ರೆ ಸಿಚುಯೇಷನ್ ತಕ್ಕಂಗಿರೋ ಸಾಂಗ್ ಅಂತ ಅನ್ಕೊಂಡಿದೀನಿ. ಆದ್ರೂ ಕೂಡ ತುಂಬಾ ಅಂದ್ರೆ ತುಂಬಾ ಕಡೆ ಇನ್ಸ್ಟ್ರೂಮೆಂಟ್ಸ್ ದೊಡ್ಡ ಮಟ್ಟದಲ್ಲೇನೆ ಸದ್ದು ಮಾಡ್ತಿದೆ. ಅದು ನೀವು ನೀಟಾಗಿ ಕಿವಿಲ್ ಕೇಳ್ದಾಗೇನೆ ಗೊತ್ತಾಗೋದು. ಲಿಟ್ರಲಿ ತುಂಬಾ ಅಂದ್ರೆ ತುಂಬಾ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿರೋದು ಆ ಫೀಲ್ ನಿಮಗೆ ಬರುತ್ತೆ. ಈ ತರ ಸಾಂಗ್ಸ್ ಲಿಟ್ರಲಿ ಪ್ರೆಸೆಂಟ್ ಅಂದ್ರೆ ರೀಸೆಂಟ್ ಆಗಿ ಯಾವ್ದು ಬಂದಿರ್ಲಿಲ್ಲ. ಸೊ ಅದು ಕೂಡ AR ರೆಹಮಾನ್ ಅವ್ರು ಟ್ರೈ ಮಾಡ್ಬಿಟ್ಟವ್ರೆ. ಬ್ಯಾಕ್ ಗ್ರೌಂಡ್ ಸ್ಕೋರು ಲಿಟ್ರಲಿ ತುಂಬಾ ಅಂದ್ರೆ ತುಂಬಾ ಮಜಾ ಕೊಡ್ತು. ಅದಾದ್ಮೇಲೆ ವಾಯ್ಸು ಸಖತ್ತಾಗಿ ಮ್ಯಾಚ್ ಆಗಿದೆ. ಅದು ಲೇಡಿ ವಾಯ್ಸು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ತೀನಿ. ಲಿಟ್ರಲಿ ಇದು ಸ್ವಲ್ಪ ಜನಕ್ಕೆ ಇಷ್ಟ ಆಗ್ಬೋದು, ಇಷ್ಟ ಆಗದಿಲ್ದರೆ ಕೂಡ ಇರ್ಬೋದು. ಯಾಕೆ ಅಂತಂದ್ರೆ ಇದು ಸಿಚುಯೇಷನ್ ಅಲ್ಲಿ ತಕ್ಕಂಗಿರೋ ಸಾಂಗ್ ಅಂತ ಅನ್ಕೊಂಡಿದೀನಿ. ಅಂದ್ರೆ ಯಾವ್ದಾರ ಒಂದು ಪ್ರೆಸೆಂಟ್ ಸಿಚುಯೇಷನ್ ಅಂದ್ರೆ ರನ್ ಆಗ್ಬೇಕಾದ್ರೆ ನಡೆಯುವಂತ ಸೀನ್ ಆಗಿರ್ಬೋದು ಅಂತ ಅನ್ಕೊಂಡಿದೀನಿ. ಸೊ ಆದ್ರಿಂದ ಅಂದ್ರೆ ನೀವು ಅದನ್ನ ಸ್ಕ್ರೀನ್ ಅಲ್ಲಿ ವಿಡಿಯೋ ಜೊತೆ ನೋಡಿದಾಗೇನೆ ಇನ್ನ ಮಜಾ ಸಿಗೋದು. ಸೊ ಇದ್ರಲ್ಲೇನೆ ನಾವು ಏನು ಕ್ಲಾರಿಟಿ ಕೊಡಕ್ ಆಗಲ್ಲ ಅಂತ ಅನ್ಕೊಂಡಿದೀನಿ. ನನಗಂತೂ ಲಿಟ್ರಲಿ ತುಂಬಾ ಅಂದ್ರೆ ತುಂಬಾ AR ರೆಹಮಾನ್ ಅವ್ರು ಎಲ್ಲಾ ತರನು ಆಟ ಆಡಿದ್ದಾರೆ ಅಂತ ಹೇಳ್ತೀನಿ. ಬೇರೆ ತರ ಆಟ ಅಲ್ಲ. ಅಂದ್ರೆ ಸಾಂಗ್ಸ್ ಆಗ್ಲಿ, ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗ್ಲಿ, ಪ್ರತಿಯೊಂದು ವಿಚಾರದಲ್ಲೂ ತುಂಬಾನೇ ತುಂಬಾ ಚೆನ್ನಾಗಿ ಇದ್ರಲ್ಲಿ ಟ್ರೈ ಮಾಡಿದರೆ. ಅದು ಸಕ್ಸಸ್ಫುಲ್ ಕೂಡ ಆಗಿದೆ ಅಂತ ಹೇಳ್ತೀನಿ. ಅದಾದ್ಮೇಲೆ ಇದು ಬೆಸ್ಟ್ ಅಂದ್ರೆ ಈ ವರ್ಷದಲ್ಲಿ ಬೆಸ್ಟ್ ಆಲ್ಬಮ್ ಆಗಿರ್ಬೋದು ಅಂತ ಅನ್ಕೊಂಡಿದೀನಿ. ಯಾಕೆ ಅಂತಂದ್ರೆ ಫುಲ್ ಆಲ್ಬಮ್ ಅಲ್ಲಿ ನಾನು ರಿಯಾಕ್ಟ್ ಮಾಡಿರೋದಾಗ್ಲೇ ಒಂದು 4 ಸಾಂಗ್ ರಿಯಾಕ್ಟ್ ಮಾಡಿದೀನಿ. ಆ 4 ಸಾಂಗ್ ಕೂಡ ತುಂಬಾ ಅಂದ್ರೆ ತುಂಬಾ ಮಜಾ ಕೊಡಿದೆ. ಅದರಲ್ಲಿ ಶ್ರುತಿ ಹಾಸನ್ ಅವ್ರು ಆಡಿರೋ ಸಾಂಗ್ ಅಂತೂ ಲಿಟ್ರಲಿ ಸಕ್ಕದಾಗಿ ಟ್ಯೂನ್ ಅಪ್ ಮಾಡಿದರೆ. ತುಂಬಾ ಅಂದ್ರೆ ತುಂಬಾ ಮಜಾ ಕೊಡುತ್ತೆ. ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ. ಇನ್ನ ನೆಕ್ಸ್ಟ್ ಸಾಂಗು ರಿಯಾಕ್ಟ್ ಮಾಡ್ತೀನಿ. ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಬೇಕು. ಕನ್ನಡಿಗರು ಸಪೋರ್ಟ್ ಇದ್ದೇ ಇರುತ್ತೆ ಅಂತ ಅನ್ಕೊಂಡಿದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ ಅಂತ ಹೇಳ್ತಾ ಮತ್ತೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋ ಸಿಗೋಣ.